ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾ ಶಿವು ಆರ್ಟ್ ಕ್ರಿಯೇಷನ್. ಇವತ್ತಿನ ಈ ವಿಡಿಯೋದಲ್ಲಿ ಮಾಘ ಮಾಸದಲ್ಲಿ ಎಕ್ಕದ ಗಿಡದ ಪೂಜೆಯನ್ನು ಯಾವ ರೀತಿ ಮಾಡೋದು, ಈ ಪೂಜೆಯನ್ನು ಮಾಡೋದ್ರಿಂದ ಏನೆಲ್ಲ ಲಾಭ ಇದೆ, ಹಾಗೆ ಅದಕ್ಕೆ ಯಾವ ರೀತಿಯಾದಂಥ ವಿಧಾನದಲ್ಲಿ ನಾವು ಪೂಜೆಯನ್ನು ಮಾಡಬೇಕಾಗತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಈ ಮಾಘ ಮಾಸ ಆರಂಭವಾಗುವುದು ಕಳೆದ ವಿಡಿಯೋದಲ್ಲೇ ನಾನು ಹೇಳಿದ್ದೆ. ಮಾಘ ಮಾಸ ಆರಂಭವಾಗುವಂಥದ್ದು 30 ಜನವರಿ, ಇದೇ ತಿಂಗಳ 30ನೇ ತಾರೀಕಿನಿಂದ ಮಾಘ ಮಾಸ ಆರಂಭ ಆಗುತ್ತೆ. ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಮಾಡುವಂಥವ್ರದ್ದು ಒಂಥರ ಲೆಕ್ಕ, ಆದರೆ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಮಾಡುವಂಥದ್ದು ಬೇರೆ ಆಗಿರುತ್ತೆ. ಸೊ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಮಾಡುವಂಥದ್ದನ್ನು ನಾನಿಲ್ಲಿ ಹೇಳ್ತಾ ಇರುವಂಥದ್ದು. ಅಮಾವಾಸ್ಯೆ ಇರುವಂಥದ್ದು 29ನೇ ತಾರೀಕಿಗಿದೆ. ಹಾಗಾದರೆ 30ನೇ ತಾರೀಕಿನಿಂದ ಈ ಮಾಘ ಮಾಸ ಆರಂಭ ಆಗುತ್ತೆ. ಮುಕ್ತಾಯ ಆಗುವಂಥದ್ದು ಫೆಬ್ರವರಿ 28ನೇ ತಾರೀಕಿನವರೆಗೂ ಇರುತ್ತೆ. ಸೊ ನೀವು ಈ ಸಮಯದಲ್ಲಿ ಯಾವ ದಿನ ಬೇಕಾದರೂ ಪೂಜೆಯನ್ನು ಮಾಡ್ಬೋದು, ಯಾವ ಪೂಜೆ ಬೇಕಾದರೂ ಮಾಡ್ಬೋದು. ನೀವು ಈ ಪೂಜೆಯನ್ನು ತಿಂಗಳಿಡೀ ನಾವು ವಿಶೇಷವಾಗಿ ಪೂಜೆಯನ್ನು ಮಾಡ್ತೀವಿ ಅಂದರೂ ಕೂಡ ಮಾಡ್ಕೋಬೋದು, ಅಥವಾ ನಾವು 1 ದಿನದ ಪೂಜೆಯನ್ನು ಮಾಡಿ ಕೈ ಬಿಡ್ತೀನಿ ಅಂದರೂ ಮಾಡ್ಬೋದು, ಅಥವಾ 5 ದಿನದ್ದು, 9 ದಿನದ್ದು, 21 ದಿನದ್ದು, ಹೀಗೆ ನಿಮಗೆ ಯಾವ ಥರ ಅನುಕೂಲ ಇದೆಯೋ ಆ ಥರ ನೀವು ಪೂಜೆಯನ್ನು ಮಾಡ್ಬೋದು. ವಿಶೇಷವಾಗಿ ಎಕ್ಕ ಗಿಡದ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದರೆ 12 ದಿನ ಮಾಡಲೇಬೇಕಾಗತ್ತೆ. ಈ ಪೂಜೆಯನ್ನು ಮಾಡೋದ್ರಿಂದ ಏನು ಲಾಭ ಅಂತ ಹೇಳಿದರೆ, ಗಂಡ ಹೆಂಡತಿಯ ನಡುವೆ ಅನ್ಯೋನ್ಯತೆ ಹೆಚ್ಚಿಗೆ ಆಗತ್ತೆ ಅನ್ನುವಂಥದ್ದು, ಗಂಡ ಹೆಂಡತಿಯರ ಬಾಂಧವ್ಯ ಹೆಚ್ಚಾಗತ್ತೆ ಅನ್ನುವಂಥದ್ದು, ಗಂಡ ಹೆಂಡತಿಯಲ್ಲಿ ತುಂಬ ಅಂದರೆ ತುಂಬ ಅನ್ಯೋನ್ಯತೆ ವೃದ್ಧಿ ಆಗುತ್ತೆ. ಸೊ ಹಾಗಾಗಿ ಈ ಪೂಜೆಯನ್ನು ಮಾಡುವಂಥದ್ದು, ಎಕ್ಕದ ಗಿಡದ ಪೂಜೆಯನ್ನು ಮಾಡುವಂಥದ್ದು 12 ದಿನ ಮಾಡಬೇಕಾಗತ್ತೆ. ಸೊ ಯಾವಾಗ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದರೆ, ಅಮಾವಾಸ್ಯೆಯ ನಂತರ ಬರುವಂಥ ಮಂಗಳವಾರ ಅಥವಾ ಭಾನುವಾರ ದಿನ ಈ ಒಂದು ಪೂಜೆಯನ್ನು ಆರಂಭ ಮಾಡ್ಬೋದು. 12 ದಿನ ಮಾಡಬೇಕಾಗುತ್ತೆ. ಮಂಗಳವಾರದಿಂದ ಸ್ಟಾರ್ಟ್ ಮಾಡಿದ್ರಿಂದ ಅಲ್ಲಿಂದ 12 ದಿನ, ಅಥವಾ ಭಾನುವಾರದಿಂದ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ಅಲ್ಲಿಂದ 12 ದಿನ ನೀವೇನು ಮಾಡಬೇಕಾಗುತ್ತೆ, ಈ ಎಕ್ಕದ ಗಿಡವನ್ನು ಪೂಜೆಯನ್ನು ಮಾಡಬೇಕಾಗುತ್ತೆ. ಈ ಪೂಜೆಯನ್ನು ನೀವು ಮಾಡುವಂಥ ಮಧ್ಯದಲ್ಲಿ ಏನಾದರೂ ಪೀರಿಯಡ್ಸ್ ಏನಾದರೂ ಬಂತು ಅಂತ ಹೇಳಿದರೆ 5 ದಿನ ಗ್ಯಾಪ್ ಮಾಡಿಬಿಟ್ಟು ಮತ್ತೆ ಕಂಟಿನ್ಯೂ ಆಗಿ ನೀವು ಮಾಡಬೇಕಾಗತ್ತೆ. ನೆಕ್ಸ್ಟು ಈ ಪೂಜೆಯನ್ನು ಮಾಡುವಂಥದ್ದು ಸೂರ್ಯೋದಯಕ್ಕಿಂತ ಮುಂಚಿತವಾಗಿ, ಅಂದರೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೇ ನೀವೇನು ಮಾಡಬೇಕಾಗುತ್ತೆ, ಈ ಪೂಜೆನ ಕಂಪ್ಲೀಟಾಗಿ ಮುಗಿಸ್ಬೇಕು. ಎಕ್ಕದ ಗಿಡವನ್ನು ನೋಡ್ಕೊಳ್ಳಿ, ನಿಮ್ಮನೆ ಹತ್ತಿರ ಇದ್ದರೆ ಓಕೆ, ಅಥವಾ ಎಲ್ಲಾದರೂ ಬೇರೆ ಕಡೆ ಇತ್ತು ಅಂದ್ರೆ ಸರಿಯಾಗಿ ನೋಡಿ ಇಟ್ಕೊಂಡಿರಿ. ಆ ಪ್ಲೇಸಿಗೆ ಹೋಗಿಬಿಟ್ಟು ಸೂರ್ಯೋದಯಕ್ಕಿಂತ ಮುಂಚೆನೇ ನೀವೇನು ಮಾಡಬೇಕಾಗತ್ತೆ, ಈ ಪೂಜೆಯನ್ನು ಮಾಡಿ ಬರಬೇಕಾಗತ್ತೆ. ಈ ಪೂಜೆಗೆ ಏನೆಲ್ಲ ವಸ್ತುಗಳು ಬೇಕು ಅಂತ ಹೇಳಿದರೆ, ಕೆಂಪು ಕಲ್ಲು ಸಕ್ಕರೆ ಸ್ವಲ್ಪ ಇಟ್ಕೋಬೇಕಾಗತ್ತೆ, ಇನ್ನು ಜೇನುತುಪ್ಪ, ಇನ್ನು ಪೂಜಾ ಸಾಮಗ್ರಿಗಳು ಎಲ್ಲವೂ ಕೂಡ ಇರುತ್ತಲ್ವ. ಸೊ ಅದೆಲ್ಲದನ್ನು ಕೂಡ ತಗೊಳ್ಬೇಕಾಗತ್ತೆ. ಅಂದರೆ ನೀವು ಬೆಳಗಿನ ಜಾವದಕ್ಕೆ ಹೋಗಬೇಕು ಅಂದರೆ ಹಿಂದಿನ ದಿವಸನೇ, ಇವಾಗ ಈ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಅಂದರೆ ಹಿಂದಿನ ದಿವಸನೇ ಇದೆಲ್ಲ ಸಿದ್ಧತೆಯನ್ನು ಮಾಡಿಟ್ಕೊಳ್ಳಿ. 12 ದಿನಕ್ಕೆ ಆಗುವಷ್ಟು ಸ್ವಲ್ಪ ಕಲ್ಲು ಸಕ್ಕರೆಯನ್ನು, ಕೆಂಪು ಕಲ್ಲು ಸಕ್ಕರೆಯನ್ನು ಸ್ವಲ್ಪ ತಂದಿಟ್ಕೊಬಿಡಿ. ಜೇನುತುಪ್ಪನೂ ಕೂಡ ಅಷ್ಟೇ ತಂದಿಟ್ಕೊಬಿಡಿ. ಅದೆಲ್ಲದನ್ನು ಕೂಡ ಶೇಖರಣೆ ಮಾಡಿ ಇಟ್ಕೊಂಡಿರಿ. ಈಗ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ಸೂರ್ಯೋದಯಕ್ಕಿಂತ ಮುಂಚೆ ನೀವು ಸ್ನಾನ ಮಾಡಿಬಿಟ್ಟು, ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಸೂರ್ಯೋದಯಕ್ಕಿಂತ ಮುಂಚೆನೇ ನೀವು ಆ ಗಿಡದ ಹತ್ತಿರ ಹೋಗಬೇಕಾಗತ್ತೆ. ಆ ಗಿಡದ ಹತ್ತಿರ ಹೋಗಿಬಿಟ್ಟು ಪೂಜಾ ಸಾಮಗ್ರಿಗಳನ್ನೆಲ್ಲವನ್ನು ತೊಗೊಂಡು ಹೋಗಬೇಕು. ಹಾಗೆ ಹೂವನ್ನು ಆದಷ್ಟು ಕೆಂಪು ಹೂವನ್ನು ತೊಗೊಳ್ಳೋಕ್ಕೆ ಟ್ರೈ ಮಾಡಿ. ಕೆಂಪು ಬಣ್ಣದ ಹೂವುಗಳಾಗಿದ್ದರೆ ತುಂಬ ಶ್ರೇಷ್ಠವಾಗಿರುತ್ತೆ. ಇದೆಲ್ಲದನ್ನು ತೊಗೊಂಡು ಹೋಗಿ, ಹಾಗೆಯೇ ಅಲ್ಲಿ ಹೋಗಿ ಒಂದು ಸ್ವಲ್ಪ ನೀರನ್ನು ಕೂಡ ಜಾಸ್ತಿ ತೊಗೊಂಡು ಹೋಗಿ, ಒಂದು ತಾಮ್ರದ ಚೆರಿಗೆಯಲ್ಲಿ ನೀರನ್ನು ತೊಗೊಂಡು ಹೋಗಿಬಿಟ್ಟು ಆ ಎಕ್ಕದ ಗಿಡದ ಬುಡಕ್ಕೆ ನೀರನ್ನು ಹಾಕಬೇಕಾಗತ್ತೆ. ನೀರನ್ನು ಹಾಕಿಬಿಟ್ಟು ಪೂಜೆಯನ್ನು ಮಾಡಿ. ಪೂಜೆ ಮಾಡೋದಕ್ಕಿಂತ ಮುಂಚೆ ಮೊದಲು ನೀವು ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡ್ಕೋಬೇಕು. ವಿಘ್ನೇಶ್ವರನಿಗೆ ಒಂದು ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ. ವಿಘ್ನೇಶ್ವರನ ಅಂದರೆ ಯಾವುದೇ ಒಂದು ಕಾರ್ಯದ ಮೊದಲು ನಾವು ವಿಘ್ನೇಶ್ವರನಿಗೆ ಪ್ರಾರ್ಥನೆ ಮಾಡುವಂಥದ್ದು ಅತ್ಯಂತ ಅವಶ್ಯಕ. ಸೊ ಹಾಗಾಗಿ ವಿಘ್ನೇಶ್ವರನನ್ನು ನಾವು ಮನಸ್ಸಿನಲ್ಲಾದರೂ ನೆನೆಸ್ಕೊಳ್ಳಿ, ಅಥವಾ ಅಲ್ಲೆಲ್ಲಾದರೂ ಒಂದಿಷ್ಟು ಕರಿಕೆ ಏನಾದರೂ ಇತ್ತು ಅಂತ ಅಂದರೆ ಅದನ್ನೇ ಆ ಕರ್ಕಿ ದಳವನ್ನೇ ಒಂದು ಅರಿಶಿಣದ ಉಂಡೆಯಲ್ಲಿ ಆ ಕರ್ಕಿ ದಳವನ್ನು ಇಟ್ಟು ಪೂಜೆ ಮಾಡಿಬಿಟ್ಟು ಎಕ್ಕದ ಗಿಡವನ್ನು ನಂತರ ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಪೂಜೆಯನ್ನು ಮಾಡುವಾಗ ಎಕ್ಕದ ಗಿಡಕ್ಕೆ ಮೊದಲು ನೀರನ್ನು ಹಾಕಿ ತಗೊಂಡು ಹೋಗಿರ್ತೀರಲ್ವ, ಸೊ ಆ ನೀರನ್ನು ಸಂಪೂರ್ಣವಾಗಿ ಹಾಕಬೇಕು. ಹಾಗೆ ಪೂಜೆಯನ್ನು ಮುಗಿಸ್ಕೊಳ್ಳಿ. ಇನ್ನು ಕೆಂಪು ಹೂವನ್ನು ಏರಿಸಿ, ಕೆಂಪು ಹೂವನ್ನು ಏರಿಸಿದ್ರೆ ತುಂಬ ಶ್ರೇಷ್ಠ. ಸೊ ಹಾಗಾಗಿ ಕೆಂಪು ಹೂವನ್ನು ಏರಿಸಿ, ಇನ್ನು ನೀವು ತೊಗೊಂಡು ಹೋಗಿರುವಂಥ ಜೇನುತುಪ್ಪ ಮತ್ತು ಕಲ್ಲು ಸಕ್ಕರೆಯನ್ನು ಸ್ವಲ್ಪ ಪುಡಿ ಮಾಡಿ ತೊಗೊಂಡು ಹೋಗಿ, ಆ ಪುಡಿಯನ್ನು ಸ್ವಲ್ಪ ಕಲ್ಲು ಸಕ್ಕರೆಯ ಪುಡಿಯನ್ನು
ಗಿಡದ ಒಂದು ಬುಡಕ್ಕೆ ಹಾಕಬೇಕು. ಹಾಗೆಯೇ ಜೇನುತುಪ್ಪನೂ ಕೂಡ ಹಾಕಬೇಕು. ಜೇನುತುಪ್ಪನ 1 ಹನಿ ಅಥವಾ 2 ಹನಿ ಹಾಕಿದರೂ ಸಾಕಾಗುತ್ತೆ. ಸೊ ಇದನ್ನು ಮಾಡಬೇಕು. ಇದಾದಮೇಲೆ ಇನ್ನು ಗೆಜ್ಜೆ ವಸ್ತ್ರವನ್ನು ತೊಗೊಂಡೋಗಿ ಆ ಗಿಡಕ್ಕೆ ಏರಿಸ್ಬಿಟ್ಟು ನೀವು ಪೂಜೆಯನ್ನು ಮುಗಿಸ್ಕೊಂಡು ಪ್ರದಕ್ಷಿಣೆಯನ್ನು ಹಾಕಿ ಒಂದು ಸಂಕಲ್ಪವನ್ನು ಮಾಡ್ಕೋಬೇಕು. ಅಲ್ಲಿ ಸಂಕಲ್ಪ ಮಾಡ್ಕೊಳ್ಳುವಂಥದ್ದು ಏನು ಅಂತ ಹೇಳಿದರೆ, ಒಂದು 4 ಅಕ್ಷತೆ ಕಾಳು ಮತ್ತು ಒಂದು ಹೂವನ್ನು ತೊಗೊಂಡ್ಬಿಟ್ಟು ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಆ ದೇವರಿಗೆ ಮನಸ್ಪೂರ್ವಕವಾಗಿ ಭಕ್ತಿಯಿಂದ ನನ್ನ ಮುತ್ತೈದೆ ಭಾಗ್ಯವನ್ನು ಗಟ್ಟಿ ಇಡು ದೇವರೇ ಅಂತ ಹೇಳಿ ಕೇಳ್ಕೊಳ್ಳಿ. ಹಾಗೆ ನಮ್ಮ ಗಂಡ ಹೆಂಡತಿ ಬಾಂಧವ್ಯ ತುಂಬ ಚೆನ್ನಾಗಿರಲಿ ಅಂತಲೂ ಕೂಡ ಕೇಳ್ಕೊಳ್ಳಿ. ಇನ್ನು ಕನ್ಯಾಮಣಿಗಳಾಗಿದ್ದರೆ ಅವರು ಕೂಡ ಅಷ್ಟೇ ಇದೇ ಥರ ಸಂಕಲ್ಪ ಮಾಡ್ಕೋಬೇಕಾಗತ್ತೆ. ಒಂದು ಒಳ್ಳೆಯ ದಾಂಪತ್ಯ ಜೀವನವನ್ನು ನನಗೆ ಕರುಣಿಸು ಅಂತ ಹೇಳಿ ಬೇಡ್ಕೊಂಡ್ಬಿಟ್ಟು ಪ್ರದಕ್ಷಿಣೆಯನ್ನು ಹಾಕಿ ಬರಬೇಕು. ಅಲ್ಲಿ ನೀವು ಮಾಡುವಂಥದ್ದು ಯಾವುದಾದ್ರೂ ತಾಂಬೂಲವನ್ನು ತೊಗೊಂಡು ಹೋಗ್ಬೋದು. ಅಂದರೆ ಹಣ್ಣುಗಳು ಅಥವಾ ಅಡಿಕೆ ಎಲೆ ಅದ್ರ ಜೊತೆಗೆ ಒಂದಿಷ್ಟು ಹಣ್ಣು, ಬಾಳೆಹಣ್ಣು ಅಥವಾ ಬೇರೆ ಯಾವುದಾದ್ರೂ ಹಣ್ಣುಗಳನ್ನು ತೊಗೊಂಡ್ಬಿಟ್ಟು ನೈವೇದ್ಯವನ್ನು ಕೂಡ ಮಾಡ್ಕೊಂಡು ಬರ್ಬೋದು. ಈ ಥರ ನೀವು ಮಾಡ್ತಾ ಹೋಗಬೇಕಾಗತ್ತೆ. ಇದು 12 ದಿನವೂ ಮಾಡಬೇಕು. ಸೂರ್ಯನಿಗೆ ನಮಸ್ಕಾರ ಮಾಡುವಂಥದ್ದು. ಇದು ಸೂರ್ಯ ದೇವನಿಗೆ ಒಂದು ಪೂಜೆಯನ್ನು ಸಲ್ಲಿಸುವಂಥದ್ದಾಗಿರುತ್ತೆ. ದಿನಾನೂ ಒಂದೊಂದೇ ಪ್ರದಕ್ಷಿಣೆಯನ್ನು ಹಾಕಬೇಕು. 12 ದಿನಕ್ಕೆ 12 ಪ್ರದಕ್ಷಿಣೆಯನ್ನು ಹಾಕಿದಾಗತ್ತೆ. ಇದು ಸೂರ್ಯದೇವನಿಗೆ ಅರ್ಪಣೆ ಕೂಡ ಆಗುತ್ತೆ. ಈ ಥರ ಮಾಡೋದ್ರಿಂದ ದಿನ ಒಂದೊಂದು ಪ್ರದಕ್ಷಿಣೆಯನ್ನು ಹಾಕ್ತೀರಾ. 12 ದಿನ 12 ಪ್ರದಕ್ಷಿಣೆ ಹಾಕಬೇಕಾಗತ್ತೆ. 12 ಪ್ರದಕ್ಷಿಣೆ ಮುಗಿಯುತ್ತೆ. ಸೊ ಇದಾದಮೇಲೆ ನಿಮಗೆ ಸೂರ್ಯದೇವನ ಒಂದು ಅನುಗ್ರಹ ಸಿಗತ್ತೆ. ಹಾಗೆ ಲಕ್ಷ್ಮೀನಾರಾಯಣರ ಕೃಪೆ ಕೂಡ ಸಿಗುತ್ತೆ. ಇನ್ ಕೇಸ್ ನಿಮ್ಗೆ ಯಾವುದಾದ್ರೂ ದೋಷ ಇದ್ದರೆ ಆ ದೋಷ ನಿವಾರಣೆ ಕೂಡ ಆಗುತ್ತೆ. ಇಲ್ಲಿ ಗಣಪತಿಯ ಅನುಗ್ರಹ ಕೂಡ ಸಿಗತ್ತೆ. ಲಕ್ಷ್ಮೀನಾರಾಯಣರ ಕೃಪೆನೂ ಕೂಡ ಸಿಗತ್ತೆ. ಸೊ ಇದೆಲ್ಲರ ಒಂದು ಪ್ರತಿಫಲವಾಗಿ ನಿಮ್ಮ ಮನೆಯಲ್ಲಿ ನೀವು ಶಾಂತಿಯಿಂದ ಸಮೃದ್ಧಿಯಿಂದ ಇರ್ತೀರಾ. ಇನ್ನು ಈ ಪೂಜೆಯನ್ನು ಮಾಡುವಂಥವರು ಪ್ರತಿನಿತ್ಯನೂ ಕೂಡ ಸೂರ್ಯೋದಯಕ್ಕಿಂತ ಮುಂಚೆನೇ ನೀವು ಸ್ನಾನವನ್ನು ಮುಗಿಸ್ಕೊಂಡ್ಬಿಟ್ಟು ಆ ಗಿಡದ ಹತ್ರ ಹೋಗಿ ಈ ಪೂಜೆಯನ್ನು ಮುಗಿಸ್ಕೊಂಡು ಬರಬೇಕಾಗತ್ತೆ. ಈ ಪೂಜೆ ಮಾಡುವಂಥವ್ರು ಕಟ್ಟುನಿಟ್ಟಾಗಿ ಏನೆಲ್ಲ ಪಾಲನೆ ಮಾಡಬೇಕಾಗತ್ತೆ ಅಂತಂದರೆ, ಯಾವುದೇ ಥರದ ಮಾಂಸಾಹಾರವನ್ನು ಸೇವಿಸುವಂತಿಲ್ಲ. ಇನ್ ಕೇಸ್ ಮಾಂಸಾಹಾರವನ್ನು ನೀವು ಯಾರಿಗಾದರೂ ಮಾಡಿಕೊಟ್ರಿ ಅಂತಂದರೆ ಅವಾಗಲೂ ಕೂಡ ನೀವು ಸ್ನಾನವನ್ನು ಮಾಡಬೇಕಾಗತ್ತೆ. ಅಥವಾ ನಿಮ್ಮ ಮನೇಲಿ ಎಲ್ಲರೂ ಕೂಡ ಕಟ್ಟುನಿಟ್ಟಾಗಿ ನಾವು ಈ ವೃತ್ತಕ್ಕೆ ಸಪೋರ್ಟ್ ಮಾಡ್ತೀವಿ, ನಾವು ಕೂಡ ಯಾವುದೇ ಥರದ ಮಾಂಸಾಹಾರನ ಸೇವಿಸಲ್ಲ ಅಂತಂದರೆ, ಮನೆಯಲ್ಲಿ ಮಾಡಲ್ಲ ಅಂತಂದರೆ ತುಂಬಾ ಒಳ್ಳೆಯದು. ಬಟ್ ಮಾಘ ಮಾಸದಲ್ಲಿ ಇದೆಲ್ಲದನ್ನು ಕೂಡ ಮಾಡಿದರೆ ತುಂಬಾ ಒಳ್ಳೆಯದು, ಎಲ್ರಿಗೂ ಕೂಡ ಒಳ್ಳೆಯದೇ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಪಾಲನೆ ಮಾಡಿದರೆ ಇನ್ನೂ ಒಳ್ಳೆಯದು. ಇನ್ ಕೇಸ್ ಆಗಲಿಲ್ಲ ಅಂತಂದರೆ ಮಾಡುವಂಥವ್ರು ಮಾತ್ರ ಕಟ್ಟುನಿಟ್ಟಾಗಿ ಯಾವುದೇ ಥರದ ಮಾಂಸಾಹಾರವನ್ನು ತಿನ್ನುವಂತಿಲ್ಲ. ಇನ್ನು ಪ್ರತಿನಿತ್ಯನೂ ಕೂಡ ತಲೆ ಸ್ನಾನ ಮಾಡಬೇಕಾ ಅಂತ ಹೇಳಿದ್ರೆ ಪ್ರತಿನಿತ್ಯನೂ ಮಾಡಬೇಕು ಅನಿಸಿದರೆ ಮಾಡ್ಬೋದು. ಯಾವುದೇ ಥರದ ಹೆಲ್ತ್ ಇಶ್ಯೂ ಇಲ್ಲ ಅಂತಂದರೆ ಪ್ರತಿನಿತ್ಯನೂ ಕೂಡ ಮಾಡ್ಬೋದು. ಇನ್ ಕೇಸ್ ನಿಮಗೆ ಆಗಲ್ಲ ಅಂತ ಹೇಳಿದರೆ ನೀವು ಸ್ನಾನ ಮಾಡುವಂಥ ನೀರಿಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡ್ಬಿಟ್ಟು ತಲೆ ಸ್ನಾನವನ್ನು ಮೊದಲನೇ ದಿನ ನೀವು ಸ್ಟಾರ್ಟ್ ಮಾಡಲೇಬೇಕು. ಅಥವಾ 2 ದಿನಕ್ಕೊಂದ್ಸರಿ ಅಥವಾ 3 ದಿನಕ್ಕೊಂದ್ಸರಿ ಆದರೂ ನೀವು ತಲೆ ಸ್ನಾನ ಮಾಡಿದರೆ ಇನ್ನೂ ಒಳ್ಳೆಯದು. ಇದನ್ನು ಬರೀ ಗೃಹಿಣಿಯರೇ ಮಾಡಬೇಕು ಅಂತ ಏನಿಲ್ಲ, ಗಂಡು ಮಕ್ಕಳು ಕೂಡ ಮಾಡ್ಬೋದು, ಇನ್ನು ಹೆಣ್ಮಕ್ಳು ಕೂಡ ಮಾಡ್ಬೋದು. ಇನ್ನು ಮದುವೆ ಆಗದೆ ಇರುವಂಥ ಕನ್ಯಾಮಣಿಗಳು ಕೂಡ ಈ ಪೂಜೆಯನ್ನು ಮಾಡಿಬಿಟ್ಟು ಒಳ್ಳೆಯ ಒಂದು ವಧು ವರರನ್ನು ಕೂಡ ಪಡ್ಕೋಬೋದು. ಈ ಪೂಜೆಯನ್ನು 12 ದಿನವೂ ಕೂಡ ಕಂಪ್ಲೀಟಾಗಿ ಮುಗಿಸಿದ ನಂತರ ನೀವೇನು ಮಾಡಬೇಕಾಗತ್ತೆ, ಅಲ್ಲಿ ಯಾವುದಾದ್ರೂ ಒಂದು ಫಲವನ್ನು ನೈವೇದ್ಯ ಮಾಡಿಬಿಟ್ಟು ಆ ನೈವೇದ್ಯವನ್ನು ಯಾರಿಗಾದರೂ ದಾನವಾಗಿ ಕೊಡ್ಬೋದು. ಅಥವಾ ಅಲ್ಲಿ ಮಕ್ಕಳಿದ್ರು ಅಂದರೆ ಎಲ್ಲರಿಗೂ ಕೂಡ ಹಂಚ್ಬೋದು. ನಿಮ್ಮ ಮನೆಗೆ ತಂದುಬಿಟ್ಟು ಎಲ್ರಿಗೂ ನೀವು ಹಂಚಿ ತಿನ್ಬೋದು. ಈ ಥರ ನೀವು 12 ದಿನವೂ ಕೂಡ ಈ ಪೂಜೆಯನ್ನು ಮಾಡಬೇಕಾಗತ್ತೆ. ಅದು ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಈ ಪೂಜೆಯನ್ನು ಮಾಡಬೇಕು. ಇದು ನೆನಪಿರಲಿ. ಓಕೆನಾ? ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.